ಇಸ್ರೇಲ್ ಹಾಗೂ ಅಮೆರಿಕ ದಾಳಿಯಿಂದಾಗಿ ಇರಾನ್ ಪರಿಸ್ಥಿತಿ ಮತ್ತಿಷ್ಟು ಉದ್ವಿಗ್ನಗೊಂಡಿದೆ. ಖಮೇನಿ ಹತ್ಯೆಗೆ ಸೇಡು ತೀರಿಸಿಕೊಳ್ತಿರುವ ಇರಾನ್ ಕೂಡ ಪ್ರತಿದಾಳಿ ನಡೆಸುತ್ತಲೇ ಇದೆ. ಇರಾನ್ ಶರಣಾಗುವವರೆಗೂ ಬಿಡಲ್ಲ ಎಂದಿರುವ ಟ್ರಂಪ್ ವಿರುದ್ಧ ಸಮರಕ್ಕೆ ನಿಂತಿದ್ದು ರಷ್ಯಾ ಬೆಂಬಲಕ್ಕೆ ನಿಂತಿರುವ ಮಾತು ಕೇಳಿ ಬಂದಿದೆ. ಇರಾನ್ ಬೆಂಬಲಕ್ಕೆ ರಷ್ಯಾ ಬಂದಿದ್ಯಾಕೆ, ಯಾವ ರೀತಿ ಬೆಂಬಲ ನೀಡ್ತಿದೆ ಅನ್ನೋದನ್ನ ನೋಡೋಣ ಬನ್ನಿ. ಇರಾನ್ ಜೊತೆ ಗೌಪ್ಯವಾಗಿ ವ್ಲಾಡಿಮಿರ್ ಪುಟಿನ್ ಬೆಂಬಲ. ಇರಾನ್ಗೆ ಟ್ರಂಪ್ ಲೊಕೇಶನ್ ರವಾನಿಸಿದ ರಷ್ಯಾ ಅಧ್ಯಕ್ಷ. ಇಸ್ರೇಲ್ ಹಾಗೂ ಅಮೆರಿಕ ದಾಳಿಗೆ ಇರಾನ್ ಅಕ್ಷರಶಃ ನಲುಗಿ ಹೋಗಿದೆ. ದಾಳಿಯ ತೀವ್ರತೆಗೆ ಸುಧಾರಿಸಿಕೊಳ್ಳಲು ಅದೆಷ್ಟು ದಿನ ಬೇಕೋ ಗೊತ್ತಿಲ್ಲ. ಬಾಂಬ್, ಕ್ಷಿಪಣಿ, ಡ್ರೋನ್ ದಾಳಿಗೆ ಸಾವು ನೋವು ಸಂಭವಿಸಿ ಕಟ್ಟಡಗಳು ನೆಲಕ್ಕುರುಳಿ ಅಕ್ಷರಶಃ ಸ್ಮಶಾನದಂತಾಗಿದೆ. ಇತ್ತ ಇಸ್ರೇಲ್ ಹಾಗೂ ಅಮೆರಿಕ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಕಾಯ್ತಾ ಇರುವ ಇರಾನ್ಗೆ ರಷ್ಯಾ ಬೆನ್ನಿಗೆ ನಿಂತಿದೆ ಅಂತ ಹೇಳಲಾಗ್ತಾ ಇದೆ. ಅಮೆರಿಕ ವಿರುದ್ಧ ಇರಾನ್ ಮಾತ್ರವಲ್ಲ, ರಷ್ಯಾ ಕೂಡ ಕೆಂಡ ಕಾರ್ತಾ ಇದೆ. ಹೀಗಾಗಿ ಸೇಡು ತೀರಿಸಿಕೊಳ್ಳಲು ಕಾಯ್ತಾ ಇರುವ ಇರಾನ್ಗೆ ರಷ್ಯಾ ಬೆಂಬಲವಾಗಿ ನಿಂತಿದೆ. ಅಮೆರಿಕದ ಗುಪ್ತಚರ ಮೂಲಗಳ ಪ್ರಕಾರ ರಷ್ಯಾ ಇರಾನ್ಗೆ ಅಮೆರಿಕದ ಯುದ್ಧ ನೌಕೆಗಳು, ಯುದ್ಧ ವಿಮಾನಗಳು ಹಾಗೂ ಸೇನಾ ತಾಣಗಳ ಬಗ್ಗೆ ಮಾಹಿತಿ ನೀಡ್ತಾ ಇದೆ ಎಂದು ಹೇಳಲಾಗ್ತಾ ಇದೆ. ಈ ಮಾಹಿತಿಯನ್ನ ಪಡೆದು ಅಮೆರಿಕದ ಸಂಪತ್ತನ್ನ ಧ್ವಂಸಗೊಳಿಸಲು ಇರಾನ್ ಸಂಚು ಮಾಡ್ತಾ ಇದೆ ಎನ್ನಲಾಗ್ತಾ ಇದೆ. ಹಳೆ ಸೇಡು, ಅಮೆರಿಕದ ಮೇಲೆ ಸಂಚು. ಇದಕ್ಕೂ ಮುನ್ನ ಇರಾನ್ ರಷ್ಯಾಗೆ ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನ ಒದಗಿಸಿರುವ ಹಿನ್ನೆಲೆಯಲ್ಲಿ ಎರಡೂ ದೇಶಗಳ ನಡುವಿನ ಸೇನಾ ಸಹಕಾರ ಉತ್ತಮವಾಗಿದೆ. ಕುಮಾಯತ್ನಲ್ಲಿ ಇತ್ತೀಚೆಗೆ ಯುಎಸ್ ಸೈನಿಕರ ಸಾವುಗಳು ಮತ್ತು ಸೌದಿ ಅರೇಬಿಯಾದಲ್ಲಿ ಸಿಐಎ ಕೇಂದ್ರದ ಮೇಲಿನ ದಾಳಿ ನೋಡಿದ್ರೆ ಹಲವು ಅನುಮಾನಗಳು ಸಹ ಸೃಷ್ಟಿಯಾಗ್ತಾ ಇದೆ. ಅಮೆರಿಕದ ಮೇಲೆ ಹಳೆಯ ಸೇಡಿಗೆ ರಷ್ಯಾ ಮಾಡಿದ ಸಂಚು ಎಂದು ಕಾಣ್ತಾ ಇದೆ. ಇನ್ನು ಇರಾನ್ ಅಮೆರಿಕಾಗಿಂತ ಯಾವುದೇ ದೊಡ್ಡ ಉಪಗ್ರಹವನ್ನ ಹೊಂದಿಲ್ಲ, ಆದ್ರೂ ಯುಎಸ್ಎ ಮೇಲೆ ದಾಳಿ ನಡೆಸ್ತಾ ಇದೆ. ಒಂದು ಕಡೆ ಉಕ್ರೇನ್, ಇನ್ನೊಂದು ಕಡೆ ಮಧ್ಯಪ್ರಾಚ್ಯ. ಇನ್ನು ಉಕ್ರೇನ್ನಲ್ಲಿ ಅಮೆರಿಕ ರಷ್ಯಾಗೆ ತೊಂದರೆ ನೀಡಿರೋದ್ರಿಂದ ರಷ್ಯಾ ಇರಾನ್ಗೆ ಬೆಂಬಲ ನೀಡ್ತಾ ಇದೆ. ಹೀಗಾಗಿ ಅಮೆರಿಕದ ಅಧಿಕಾರಿಯೊಬ್ಬರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಈ ಕಾರಣದಿಂದ ರಷ್ಯಾ ಇರಾನ್ ಬೆಂಬಲಕ್ಕೆ ನಿಂತಿದೆ. ಉಕ್ರೇನ್ ಯುದ್ಧದಲ್ಲಿ ಸಂಚು ಹೂಡಬಹುದು ಎಂಬ ಕಾರಣಕ್ಕೆ ನೇರವಾಗಿ ಇರಾನ್ಗೆ ರಷ್ಯಾ ಬೆಂಬಲವನ್ನ ನೀಡಿಲ್ಲ. ಯುಎಸ್ಎ ಅಧಿಕಾರಿಗಳು ಇರಾನ್ನನ್ನ ಬಗ್ಗಿ ಬಡಿಯುತ್ತೇವೆ ಎಂದು ಹೇಳಿಕೊಂಡಿದ್ರು. ಇದೀಗ ವಾಸ್ತವದಲ್ಲಿ ರಷ್ಯಾ ಹಾಗೂ ಇರಾನ್ ನಡುವಿನ ಈ ಸಹಯೋಗ ಅಮೆರಿಕಾಗೆ ತಲೆನೋವಾಗಿ ಪರಿಣಮಿಸಿದೆ. ಇನ್ನು ಅಮೆರಿಕದ ಸೇನಾ ನೆಲೆಯನ್ನ ರಷ್ಯಾ ಇರಾನ್ಗೆ ರವಾನಿಸಿದ್ದು, ಇದನ್ನ ಇರಾನ್ ಧ್ವಂಸಗೊಳಿಸುತ್ತಾ ಇಲ್ವಾ ಅಮೆರಿಕದ ಗುಪ್ತಚರ ಇಲಾಖೆ ಇದರ ಬಗ್ಗೆ ಕಣ್ಣು ಹರಿಸಿದ್ಯಾ? ಇನ್ನು ಇರಾನ್ನ ಮುಂದಿನ ಟಾರ್ಗೆಟ್ ಟ್ರಂಪ್ ಆಗ್ತಾರಾ? ಹಾಗೂ ರಷ್ಯಾ ಅಮೆರಿಕ ಟಾರ್ಗೆಟ್ ಮಾಡ್ತಾ ಯಾವ ಹಂತಕ್ಕೆ ಹೋಗುತ್ತೆ ಈ ಸಮರ? ಕಾದ್ ನೋಡ್ಬೇಕಿದೆ.